5 ದಿನಗಳ ಕಾಲ ಬೆಂಗಳೂರಿನ ಯಲಹಂಕದ ಏರ್ ಬೇಸ್ನಲ್ಲಿ ನಡೆದಂತ ಏರ್ ಶೋಗೆ ಇವತ್ತು ವಿದ್ಯುಕ್ತವಾಗಿ ತೆರೆ ಬಿದ್ದಿದೆ. ಸಾಕಷ್ಟು ಜನರನ್ನ ಈ ಬಾರಿಯ ಏರ್ ಶೋ ಆಕರ್ಷಿಸಿದೆ. 8 ಲಕ್ಷಕ್ಕೂ ಅಧಿಕ ಮಂದಿ ಏರ್ ಶೋವನ್ನು ವೀಕ್ಷಿಸಿದ್ದಾರೆ. ಇವತ್ತು ಹೇಗಿತ್ತು ಏರ್ ಶೋನ ಝಲಕ್ ಬನ್ನಿ ನೋಡೋಣ. ಏರೋ ಇಂಡಿಯಾ 2025ಕ್ಕೆ ಸಖತ್ ರೆಸ್ಪಾನ್ಸ್, ಅದ್ದೂರಿ ತೆರೆ. ಗಗನದಲ್ಲಿ ವೆರೈಟಿ ಚಿತ್ತಾರ ಮೂಡಿಸಿದ ಲೋಹದ ಹಕ್ಕಿಗಳು. ಅಂತಿಮ ದಿನದ ಏರ್ ಶೋ ವೀಕ್ಷಣೆಗೆ ಜನವೂ ಜನ. ಎಲ್ಲಿ ನೋಡಿದ್ರಲ್ಲಿ ಜನಸಾಗರ. ಎತ್ತ ಕಣ್ಣು ಹಾಯಿಸಿದ್ರು ಬಾನಂಗಳದಲ್ಲಿ ಹಾರು ಹಲವಾರು ಯುದ್ಧ ವಿಮಾನಗಳ ಸರತಿ ಸಾಲು. ಆಕಾಶದತ್ತ ತಲೆ ಎತ್ತಿ ನೋಡಿದ್ರೆ ಸೌಂಡ್ ಮಾಡಿ ಕ್ಷಣಾರ್ಧದಲ್ಲೇ ಕಣ್ಮರೆಯಾಗೋ ಫೈಟರ್ ಜೆಟ್ಗಳು. ಈ ರೋಮಾಂಚನಕಾರಿ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು 5 ದಿನಗಳಿಂದ ನಡೆದ ಬೆಂಗಳೂರಿನ ಏರ್ ಶೋ. ಹೌದು, ರಾಜಧಾನಿ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಆಯೋಜನೆಯಾಗಿದ್ದ ಏರೋ ಇಂಡಿಯಾ 2025ಕ್ಕೆ ತೆರೆ ಬಿದ್ದಿದೆ. ಫೆಬ್ರವರಿ 10ರಿಂದ 14ರವರೆಗೆ ಆಯೋಜನೆಯಾಗಿದ್ದ ಏರ್ ಶೋ ಸಖತ್ತಾಗಿಯೇ ಆರಂಭವನ್ನ ಪಡೆದುಕೊಂಡಿತ್ತು. ಮೊದಲ 3 ದಿನ ಏರೋಸ್ಪೇಸ್ ಅಧಿಕಾರಿಗಳು ಮತ್ತು ಉದ್ಯಮಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಬಳಿಕ ನಿನ್ನೆ ಮತ್ತು ಇಂದು ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಕಲ್ಪಿಸಿದ್ದ ಕಾರಣ ಲಕ್ಷಾಂತರ ಜನ ವಿಸಿಟ್ ಕೊಟ್ಟಿದ್ರು. ಬಾನಂಗಳದಲ್ಲಿ ಚಿತ್ತಾರ ಚಮತ್ಕಾರ ಸೃಷ್ಟಿಸ್ತಾ ಇದ್ದ ಸೂರ್ಯಕಿರಣ್ ತಂಡ, ರಷ್ಯನ್ ಸುಖೋಯ್ 57 ಸದ್ದು ಸೇರಿದಂತೆ ತೇಜಸ್ ಫೈಟರ್ ವೇಗಕ್ಕೆ ನೆರೆದಿದ್ದ ಜನ ಬೆರಗಾದ್ರು. ಆವೃತ್ತಿಯ ಏರ್ ಶೋ ಹಿನ್ನೆಲೆ ಮಿಸ್ ಮಾಡಿಕೊಳ್ಳಲೇಬಾರದು ಅಂತ ನಿನ್ನೆಯಿಂದ ಮತ್ತು ಇಂದು ಲಕ್ಷಾಂತರ ಜನ ನೆರೆದಿದ್ರು. ಇಂಡಿಯನ್ ಏರ್ ಫೋರ್ಸ್ ಅಧಿಕಾರಿಗಳ ಮಾಹಿತಿ ಪ್ರಕಾರ ಹೇಳೋದಾದ್ರೆ ಕಳೆದ ಬಾರಿಗಿಂತ ಈ ಬಾರಿ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಸರಿಸುಮಾರು 8 ಲಕ್ಷಕ್ಕೂ ಅಧಿಕ ಜನ ವೀಕ್ಷಣೆ ಮಾಡಿ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ. ಮೈನ ವಿರೇಳಿಸೋ ಯುದ್ಧ ವಿಮಾನಗಳ ಹಾರಾಟ ಕಂಡು ಫುಲ್ ಫಿದಾ ಆಗಿದ್ದ ಜನ, ಅಯ್ಯೋ ಮುಗಿದೇ ಹೋಯ್ತಲ್ಲ, ಇನ್ನೊಂದೆರಡು ದಿನ ಇರಬಾರ್ದಿತ್ತ ಅನ್ನೋ ಫೀಲ್ ಏರ್ ಶೋ ಪ್ರಿಯರಲ್ಲಿ ಕಾಣಿಸ್ತು. 8 ಲಕ್ಷಕ್ಕೂ ಅಧಿಕ ಜನರಿಂದ ಏರ್ ಶೋ ವೀಕ್ಷಣೆ. ಬೆಂಗಳೂರು ನಗರದ ಬಹುತೇಕ ರಸ್ತೆಗಳು ಟ್ರಾಫಿಕ್. ಏರೋ ಇಂಡಿಯಾ 2025 ಮಿಸ್ ಮಾಡಿಕೊಳ್ಳಲೇಬಾರದು ಅಂತ ಕೊನೆಯ ದಿನವಾದ ಇಂದು ಜನ ಕಿಕ್ಕಿರಿದು ಏರ್ ಶೋದತ್ತ ಆಗಮಿಸಿದ್ರು. ಹೀಗಾಗಿ ನಗರದ ಹೆಬ್ಬಾಳದಿಂದಲೇ ರಸ್ತೆಗಳು ಜಾಮ್ ಆಗಿದ್ವು. IAF ಸ್ಟೇಷನ್ ವರೆಗೂ ಫುಲ್ ಜಾಮ್ ಆಗಿದ್ದ ಕಾರಣ ವಾಹನ ಸವಾರರು ಪರದಾಡುವಂತಾಯಿತು. ಬಳಿಕ ಸಂಜೆ 4 ಗಂಟೆಗೆ ಏರ್ ಶೋ ತೆರೆಬಿದ್ದಿದ್ದೇ ತಡ. ಏರ್ಪೋರ್ಟ್ ಟು ಬೆಂಗಳೂರು ರಸ್ತೆ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿತ್ತು. ಅದೇನೇ ಇರಲಿ, ಕಳೆದ 5 ದಿನಗಳಿಂದ ಸದ್ದು ಮಾಡಿದ್ದ ಏರೋ ಇಂಡಿಯಾ 2025ಕ್ಕೆ ಅದ್ದೂರಿ ತೆರೆಬಿದ್ದಿದೆ. ದೇಶ ವಿದೇಶಗಳಿಂದ ಬಂದಿದ್ದ ಅದೆಷ್ಟೋ ಕಂಪನಿಗಳು ಭಾರತದ ಪರವಾಗಿದ್ದೇವೆ ಅಂತ ಸಿದ್ಧಪಡಿಸಿದ್ದ ಯುದ್ಧ ವಿಮಾನಗಳನ್ನ ಪ್ರದರ್ಶನಕ್ಕಿಟ್ಟು ಬೆಂಬಲಿಸಿವೆ. 5ನೇ ತಲೆಮಾರಿನ ಫೈಟರ್ ಜೆಟ್ಗಳು ನೋಡುಗರ ಗಮನ ಸೆಳೆದಿವೆ. ಕೊನೆಯ ಅವಧಿಯಲ್ಲಿ ಬಂದು ಆಗಸದಲ್ಲಿ ಹಾರ್ಟ್ ಸಿಂಬಲ್ ಬರೆಯುತ್ತಿದ್ದ ಸೂರ್ಯಕಿರಣ್ ಲಕ್ಷಾಂತರ ಜನರ ಮನಸ್ಸು ಕದ್ದಿರುವುದಂತೂ ಸುಳ್ಳಲ್ಲ ಬಿಡಿ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.